ಡೇಸಲ್ಲಿ ನಾನು ಯಾವ ಥರ ಪಾಪುಗೆ ಬಟ್ಟೆ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಇವತ್ತು ನಿಮಗೆ ಆಲ್ರೆಡಿ ತುಂಬಲ್ಲಿ ಗೊತ್ತಿರುತ್ತೆ ವಿಷಯ ಏನು ಅಂತ ಹೇಳ್ತಾ ಹೋಗ್ತೀನಿ. ಬೆಳಿಗ್ಗೆ ಇವತ್ತು ಸ್ನಾನ ಇತ್ತು, ಸೊ ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆನ ಹಾಗೆಯೇ ಕೆಂಡದಲ್ಲಿ ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಲೆ ಮತ್ತು ಮುಖ ಎಲ್ಲನೂ ಕಾಯಿಸ್ಕೊತಾ ಇದ್ದೆ. ಈ ಟೈಮಲ್ಲಂತೂ ಮುಖನೂ ಕೂಡ ಕಾಯಿಸ್ಕೋಬೇಕು, ಇಲ್ಲಾಂದರೆ ಎರಡೂ ಕಡೆ ಕೆನ್ನೆಗಳು ತುಂಬಾ ಒಂದು ಸ್ವಲ್ಪ ಅಂದರೆ ಶೀತದ ಗಾಳಿ ತುಂಬ್ಕೊಬಿಟ್ರೆ ಸ್ವಲ್ಪ ಊದ್ಕೊಂಡಂಗೆ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಶಾಖನ ತಗೋಬೇಕು. ಅದಾಯ್ತಲೇ ತಲೆ ಕೂದಲು ಒಣಗಿಲ್ಲ ಅಂದರೆ ಮಗುಗೆ ನಾವು ಫೀಡ್ ಮಾಡಿಸಿದಾಗ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ನಾವು ಕೂದಲನ್ನ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಟೈಮಲ್ಲಂತೂ ಈ ಥರ ಉದ್ದ ಕೂದಲಿರೋರ್ಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂದರೆ ನಾನಂತೂ ನಿಜವಾಗ್ಲೂ ಅದೇ ಸಮಸ್ಯೆದಲ್ಲಿ ಇರೋದು. ಬೇಗನೆ ಒಣಗೋದೇ ಇಲ್ಲ, ಎಷ್ಟೇ ಒರೆಸಿದ್ರೂ ಕೂಡ ತುಂಬಾ ಒಳಗಡೆ ಎಲ್ಲ ಒದ್ದೆ. ಇದರಲ್ಲೂ ಇವಾಗಂತೂ ತುಂಬ ಜನ ಸಾಂಬ್ರಾಣಿ ಹೊಗೆನ ತಗೊಳ್ಳೋದೇ ಇಲ್ಲ. ಏಕೆ ಅಂದರೆ ಕೂದಲು ಹಾಳಾಗ್ಬಿಡುತ್ತೆ, ಶೈನಿಂಗ್ ಹೋಗುತ್ತೆ ಸಾಂಬ್ರಾಣಿ ಹೊಗೆ ತಗೊಳ್ಳೋದ್ರಿಂದ, ಮತ್ತು ಕೂದಲೆಲ್ಲ ಸೀಳ್ಬಿಟ್ಕೊಳ್ಳುತ್ತೆ, ಉದುರುತ್ತೆ ಅನ್ನೋ ಒಂದು ರೀಸನ್ಗಳಿಗೋಸ್ಕರ ಆ ಥರ ಎಲ್ಲ ಮಾಡಿಬಿಡ್ತಾರೆ. ಹಂಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬಾ ಹೆಲ್ತಿಯಾಗಿರುತ್ತೆ. ಈ ಒಂದು ಕೆಂಡದಲ್ಲಿ ಮತ್ತು ಸಾಂಬ್ರಾಣಿಲಿ ನೀವು ಹೊಗೆ ತಗೊಳ್ಳೋದು ಅದೆಲ್ಲನೂ ಹಿರೀಕರು ಮಾಡ್ಕೊಬಂದಿದ್ದಾರೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆಯೇ ಮಕ್ಳಿಗೂ ಕೂಡ ನಮಗೋಸ್ಕರ ಅಲ್ಲದೇ ಇದ್ದರೂ ನಾವು ನಮ್ಮ ಮಗುಗೋಸ್ಕರನಾದರೂ ನಾವು ಈ ಥರ ಎಲ್ಲ ಮಾಡ್ಕೊಳ್ಳೇಬೇಕು. ಅದಾದಮೇಲೆ ಹಿತುಗೆ ಇವತ್ತು ಬರ್ಡೇ ಇತ್ತು, ಸೊ ಹಾಗಾಗಿ ಅವನಿಗೆ ವಿಶ್ ಮಾಡೋಣ ಅಂತ ವಿಡಿಯೋ ಕಾಲ್ ಮಾಡಿದ್ದೆ. ಇದೇ ವರ್ಷ ನಾನು ಮಿಸ್ ಮಾಡ್ಕೊಂಡಿರೋದು 6ನೇ ವರ್ಷದ ಬರ್ಡೇನ. ಹುಟ್ಟುಹಬ್ಬದ ಶುಭಾಶಯಗಳು ಕಂದ, ನೀನು ಅಂದ್ಕೊಂಡಿರೋದೆಲ್ಲ ನೆರವೇರಲಿ, ನೀನು ಅಂದ್ಕೊಂಡಿರೋದೆಲ್ಲ ಸಿಗಲಿ. ಹಾಗೆಯೇ ಎಕ್ಸಾಮ್ ಕೂಡ ನಡೀತಾ ಇದೆ, ಆಲ್ ದ ಬೆಸ್ಟ್ ಮಗನೇ, ಚೆನ್ನಾಗಿ ಬರಿ. ಈ ಸತಿನೇ ನಾನು ಅವನ ಜೊತೆಗೆ ಇರೋಕ್ಕಾಗ್ತಾಯಿಲ್ಲ, ಅದೊಂದೇ ಸಣ್ಣ ಬೇಜಾರು ನನಗೆ. ಅದಾದಮೇಲೆ ಅವನು ಕೂಡ ಪರವಾಗಿಲ್ಲ ಮಮ್ಮಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿ ಸ್ಕೂಲ್ಗೆ ಹೊರಟ. ನಾನು ಕೂಡ ಪಾಪುನ ಮಲಗಿಸಿದೆ ಅಲ್ವಾ, ಮತ್ತೆ ಅವನು ಎದ್ದಿದ್ದ, ಅವನ್ನ ಮತ್ತೆ ಫೀಡಿಂಗ್ ಮಾಡಿಸಿ ನಾನು ವಿಜಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ಸ್ವಲ್ಪ ಟಿಶ್ಯೂಲಿ ಮುಖನೆಲ್ಲ ಒರೆಸ್ಕೊಂಡೆ. ಅದಾದಮೇಲೆ ಈ ವಿಜಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನಾನು ಇಲ್ಲಿ ಪಾಪುಗೆ ಯಾವ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ ಅಂದರೆ ಹಿಮಾಲಯ ಪ್ರಾಡಕ್ಟ್ನೇ ನಾನು ಯೂಸ್ ಮಾಡ್ತಾ ಇರೋದು. ನಮ್ಮ ಹಿತುಗೂ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡಿದ್ದು. ಸೊ ಹಾಗಾಗಿ ಇವನಿಗೂ ಕೂಡ ಅದೇ ಪ್ರಾಡಕ್ಟ್ನ ಬಳಸ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಕೆಲವು ಮಕ್ಕಳಿಗೆ ಇದು ಅಡ್ಜಸ್ಟ್ ಆಗೋದಿಲ್ಲ, ಯಾಕೆಂದರೆ ಕೆಲವು ಮಕ್ಕಳಿಗೆ ಈ ಪ್ರಾಡಕ್ಟ್ ಹಾಕಿದ್ರೇ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ಪಾಪುಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಅವನಿಗೂ ಅಡ್ಜಸ್ಟ್ ಆಗಿತ್ತು, ಇವನಿಗೂ ಸೇಮ್ ಅಡ್ಜಸ್ಟ್ ಆಗಿದೆ. ಮತ್ತು ತಲೆಗೆ ನಾನು ಪಾನ್ಸ್ ಪೌಡ್ರ್ ಹಾಕ್ತೀನಿ ನೆತ್ತಿ ಹತ್ರಕ್ಕೆ. ಅದಾದಮೇಲೆ ಕಪ್ಪನ್ನ ನಾನು ಸಿಂಗರ್ನ ನಾನು ಯೂಸ್ ಮಾಡ್ತಾ ಇರೋದು. ಹಾಗೆಯೇ ಕಾಜಲ್ಲು ಇನ್ನೊಂದೊಂದು ಸಲ ಐಬ್ರೋಗೆಲ್ಲ ಬರೆಯೋಕ್ಕೆ ಅಂತ ಹೇಳಿ ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತು ಮೀಶೋಯಿಂದ ಪರ್ಚೇಸ್ ಮಾಡಿರುವಂಥ ಮಮಯ ಬೇಬಿ ವಿಪ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ನಾನು ಪಾಪುಗೆ ಯೂಸ್ ಮಾಡುವಂಥ ಬೇಬಿಗೆ ಆಯಿಲು ನಾನು ಹಿಮಾಲಯ ಅವ್ರದ್ದೇ ಆಯಿಲ್ ಇರುತ್ತಲ್ಲ ಅದನ್ನೇ ಹಚ್ಚೋದು. ಬಟ್ ನೈಟು ಮಲಗೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿರ್ತೀನಿ. ಸೊ ಮಾರ್ನಿಂಗು ಬೇಬಿ ಆಯಿಲ್ ಹಾಕಿ ಮತ್ತೆ ಮಸಾಜ್ ಮಾಡಿ. ಹಾಗೆಯೇ ವಿಜಿ ಕೂಡ ಪೂಜೆ ಎಲ್ಲ ಮುಗಿಸಿ ನನಗೆ ಮತ್ತು ಪಾಪುಗೆ ಇಬ್ಬರಿಗೂ ಕಪ್ಪೊದೊಳ್ತಾ ಹಾಕ್ತಾಯಿದ್ದಾನೆ. ಸೋಮವಾರ ಶುಕ್ರವಾರ ಅಂತೂ ಮಿಸ್ ಮಾಡಲ್ಲ, ಹಾಕ್ಕೊಡ್ತಾನೆ. ಅದಾದಮೇಲೆ ನೈಟು ಕೂಡ ನಾನು ಪಾಪುಗೆ ಅಂತ ಹಾಕಿಸ್ಬಿಟ್ಟೆ ಮಲಗಿಸೋದು, ಇಲ್ಲಾಂದರೆ ಒಂದು ಹೊತ್ತಲ್ಲೆಲ್ಲ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ದೇವ್ರದ್ದು ಕಪ್ಪೊದೊಳ್ತನ ಹಾಕಿಸಿ ಪೂಜೆ ಮಾಡಿ ಮುಗಿಸಿ ಕೂತ್ಕೊಂಡ. ಒಂದು ಸ್ವಲ್ಪ ನೀರು ಕೊಡು ಅಂತ ಕೇಳಿದ, ಸರಿ ಆಯಿತು ಅಂತ ಹೇಳಿ ಅವನಿಗೆ ಒಂದು ಚಂಬಲ್ಲಿ ನೀರು ಹಿಡ್ಕೊತಾ ಇದ್ದೆ. ಅವನು ಜೊತೆಗೆ ಮಾತಾಡ್ತಾ ಇರೋದು ಇದು. ಆದರೆ
ಟಿ ವಿ ಸೌಂಡೇ ಜಾಸ್ತಿ ಕೇಳ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನಿಲ್ಲಿ ಮತ್ತೆ ಮಾತಾಡ್ತಾ ಇರೋದು. ಆಮೇಲೆ ಅವನಿಗೆ ನೀರು ಕೊಟ್ಬಿಟ್ಟು ಮತ್ತೆ ನಾನು ಕೂಡ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ, ಇಲ್ಲಿ ದೇವ್ರ ಮನೆ ನಿಮಗೆ ಗೊತ್ತು, ಮೇಲ್ಗಡೆ ಇರೋದ್ರಿಂದ ಸೆಲ್ಫ್ ಮೇಲೆ ಚೇರ್ ಹಾಕ್ಕೊಂಡು ಮೇಲ್ಗಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೋತಾ ಇದ್ದೆ. ಇವತ್ತು ನಮ್ಮ ಪಾಪುದು 6ನೇ ವರ್ಷದ್ದು ಬರ್ಡೇ ಇರೋದ್ರಿಂದ ಅವನಿಗೆ ಒಳ್ಳೆಯದಾಗಲಿ, ಯಾವುದೇ ರೀತಿ ತೊಂದರೆ ಆಗದೆ ಅವನು ಅಂದ್ಕೊಂಡಿರೋದೆಲ್ಲ ಸಿಗಲಿ, ಹಾಗೆ ಎಕ್ಸಾಮ್ಸ್ನು ಕೂಡ ತುಂಬ ಚೆನ್ನಾಗಿ ಮಾಡಲಿ ಅಂತ ಅವನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಅದಾದಮೇಲೆ ನೆಕ್ಸ್ಟು ದೇವ್ರನ್ನ ಪ್ರಾರ್ಥನೆ ಎಲ್ಲ ಮುಗಿಸಿ ನಾನು ಕೂಡ ಕುಂಕುಮ ಹಾಕೊಳ್ಳೋಣ ಅಂತ ಹೇಳಿ ಕುಂಕುಮನ ಹಾಕ್ಕೊಂಡೆ. ಆಮೇಲೆ ಮತ್ತೆ ಬಂದು ನೋಡಿದ್ರೆ ಪಾಪು ಮಲ್ಕೊಬಿಟ್ಟಿದ್ದ. ಮತ್ತೆ ಅವನ್ನ ಕರ್ಕೊಂಡೋಗಿ ಲಾಲಿಗೆ ಮಲಗಿಸಿದೆ. ತುಂಬ ಜನ ಕೇಳಿದರು, ಈ ಸಮ್ಮರ್ ಟೈಮಲ್ಲಿ ಪಾಪುಗೆ ನೀವು ಫುಲ್ಲು ಕ್ಲಾತ್ ಎಲ್ಲ ಅಂದರೆ ಕ್ಯಾಪ್ ಹಾಕೋದು, ಗ್ಲೌಸ್ ಹಾಕೋದು, ಸಾಕ್ಸ್ ಎಲ್ಲ ಹಾಕಿ ಮತ್ತೆ ಬೆಚ್ಚಗಿಡಿಸ್ತಾ ಇದ್ದೀರಾ, ಇಲ್ಲ ಯಾವ ಥರ ಸಲಿ ನಾನು ಯಾವ ಥರ ಪಾಪುಗೆ ಬಟ್ಟೆ ಹಾಕ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಈ ಥರ ಕಟ್ಟ ಬಟ್ಟೆನೇ ಇನ್ನು ಯೂಸ್ ಮಾಡ್ತಾ ಇದ್ದೀನಿ. 3 ಮಂತ್ ಆಗಿದೆ. ಅವನಿಗೆ ಇದು ಅಂದರೆ ಸ್ವಲ್ಪ ಬಟ್ಟೆಗಳು ಚಿಕ್ಕದಾಗ್ಬಿಟ್ಟಿದೆ, ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು ದೊಡ್ಡದಾಗಿರೋ ಅಂಥದ್ದು ಅಂದರೆ ಈ ಒಂದು ಮತ್ತು ಇದು 3 ಪರವಾಗಿಲ್ಲ, ಸ್ವಲ್ಪ ಫ್ರೀಯಾಗಿರ್ತಾನೆ. ಯಾಕೆಂದರೆ ತುಂಬಾ ಸೆಕೆ ಇರೋದ್ರಿಂದ ಮಕ್ಕಳು ಬೇಗನೆ ಅವರು ಕೂಡ ಬೆವ್ತೋಗ್ಬಿಡ್ತಾರೆ. ಆಮೇಲೆ ಇದು ಕಾಟನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ಒಂದು ಬಟ್ಟೆನ ಯೂಸ್ ಮಾಡ್ತೀನಿ. ಇದ್ರ ಜೊತೆ ಮತ್ತು ನಾನು ಬನಿಯನ್ಗಳನ್ನ ಕೂಡ ತರಿಸಿದ್ದೀನಿ. 3 ತರಿಸಿದೆ. ಆಲ್ರೆಡಿ ಈಗ ಒಂದು ವೇರ್ ಮಾಡಿದ್ದಾನೆ. ಮತ್ತು ಈ 2 ಬನಿಯನು ಇದನ್ನು ಕೂಡ ಅವಾಗವಾಗ ಹಾಕ್ತಾ ಇರ್ತೀನಿ. ತುಂಬಾ ಅಂದರೆ ಮಕ್ಕಳಿಗೆ ಫ್ರೀಯಾಗಿರಬೇಕು, ಏಕೆಂದರೆ ಮಕ್ಕಳು ಬೆಚ್ಚಗಿರಬೇಕು ಅಂತ ಹೇಳಿ ನಾವೆಲ್ಲನೂ ಹಾಕೋದ್ರಿಂದ ಅವ್ರಿಗೂ ಸ್ವಲ್ಪ ಬೆವರೆಲ್ಲ ಬರೋದ್ರಿಂದ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ನನ್ನ ಮಗ ಅಂತೂ ತುಂಬ ಒಂಥರ ಹಾಳೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹಾಗಾಗಿ ನಾನು ಈ ಥರ ಬಟ್ಟೆ ಹಾಕೋದ್ರಿಂದ ಫುಲ್ಲು ತೋಳಿರುತ್ತೆ, ಮತ್ತು ಕೈಯೆಲ್ಲ ಫುಲ್ಲು ಬೆವ್ತೋಗ್ಬಿಡುತ್ತೆ, ಮತ್ತು ಇಲ್ಲೆಲ್ಲ ಫುಲ್ಲು ಬೆವ್ತೋಗ್ಬಿಡ್ತಾನೆ. ಸೊ ಹಾಗಾಗಿ ನಾನು ಈ ಥರ ಬಟ್ಟೆಗಳನ್ನ ಇವಾಗ ಸದ್ಯಕ್ಕೆ ಅವಾಯ್ಡ್ ಮಾಡಿದ್ದೀನಿ. ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಇವು ಸ್ವಲ್ಪ ಯೂಸ್ ಆಗುತ್ತೆ. ಬಟ್ ಈಗ ಬೇಸಿಗೆ ಟೈಮಲ್ಲಿ ಈ ಬಟ್ಟೆಗಳನ್ನೆಲ್ಲ ನಿಜವಾಗ್ಲೂ ಹಾಕೋದಕ್ಕೆ ಆಗಲ್ಲ. ಅವ್ರಿಗೂ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ, ತುಂಬಾ ಅಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಈ ಥರ ಒಂದಷ್ಟು ಬಟ್ಟೆಗಳನ್ನ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಈ ಥರನೂ ಕೂಡ ಸಿಗ್ತಾ ಇದೆ ನೋಡಿ, ಈ ಥರ ಸ್ಲೀವ್ ಇರುತ್ತೆ, ಬಟನ್ಸ್ ಕೂಡ ಇರುತ್ತೆ. ಇವಾಗಂತೂ ಮೀಶೋದಲ್ಲಿ ಏನು ಸಿಗಲ್ಲ ಹೇಳಿ. ಮೊದಲಾದರೆ ಮಕ್ಕಳು ಬಟ್ಟೆಗಳನ್ನ ಜಾಸ್ತಿ ತಗೋತಾನೆ ಇರಲಿಲ್ಲ, ಏಕೆಂದರೆ ನಾನು ಕೂಡ ಸ್ಟಾರ್ಟಿಂಗು ತೊಗೊಂಡಿಲ್ಲ. ನನ್ನ ದೊಡ್ಡ ಮಗನಿಗೂ ಅಷ್ಟೇ, ಚಿಕ್ಕ ಮಗನಿಗೂ ಅಷ್ಟೇ. ಮಕ್ಕಳಿಗೆ ಯಾವಾಗಲೂ ಅಷ್ಟೇ, ಹುಟ್ಟಿದ ಮಕ್ಕಳಿಗೆ ನಾವು ಬೇರೆಯವ್ರ ಹತ್ರ ಈಸಿ ಬಟ್ಟೆಗಳನ್ನ ಹಾಕಬೇಕಂತೆ. ಹಳೆ ಬಟ್ಟೆಗಳನ್ನ ಹಾಕೋದ್ರಿಂದ ಮುಂದೆ ಅವ್ರಿಗೆ ಒಳ್ಳೆಯದಾಗುತ್ತೆ, ಹೊಸ ಬಟ್ಟೆಗಳು ಸಿಗುತ್ತೆ ಅನ್ನೋದು ಅವಾಗಿನಿಂದನೂ ಅದು ನಡ್ಕೊಂಡು ಬಂದಿದೆ. ಮತ್ತು ಅದೊಂಥರ ನಂಬಿಕೆನೂ ಕೂಡ. ಸೊ ಹಾಗಾಗಿ ನಾನು ಕೂಡ ನನ್ನ 2 ಮಕ್ಕಳಿಗೂ ಫಸ್ಟ್ ಹಾಕಿರೋದು ಬೇರೆಯವ್ರ ಬಟ್ಟೆಗಳನ್ನೇ ಹಾಕಿರೋದು. ಅವ್ರ ಹತ್ರ ಈಸ್ಕೊತಾ ಇದ್ವಿ. ಬಟ್ ಇವಾಗಂತೂ ಆನ್ಲೈನಲ್ಲಿ ಎಲ್ಲ ಕಡೆನೂ ಇವಾಗ ಯಾರು ಕೂಡ ನಾನು ನೋಡಿದ ಮಟ್ಟಿಗೆ ಎಲ್ಲೋ ಆ ಥರ ನಡೀತಾ ಇದೆ. ಸ್ವಲ್ಪ ಜನ ಮಾತ್ರ ಬೇರೆಯವ್ರ ಬಟ್ಟೆಗಳನ್ನ ಈಸ್ಕೊಂಡು ಬಟ್ಟೆಗಳನ್ನ ಹಾಕ್ತಾ ಇಲ್ಲ. ಕೆಲವ್ರು ಅಂತಾರೆ ಮಕ್ಕಳ ಬಟ್ಟೆಗಳನ್ನ ಕೊಡಬಾರ್ದು ಅಂತ. ಬಟ್ ಚಿಕ್ಕ ಮಕ್ಕಳಿಗೆ ಈ ಥರ ಬಟ್ಟೆಗಳನ್ನ ಕೊಡೋದ್ರಿಂದ ನಿಜವಾಗ್ಲೂ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸುಮ್ಮನೆ ನಾವು ಬಟ್ಟೆ ಕೊಡಬಾರ್ದು ಅಂತ ಬಿಸಾಕೋದು, ಇಲ್ಲ ಅಂದರೆ ಎತ್ತಿಟ್ಬಿಡೋದು, ಆ ಥರ ಮಾಡೋದಕ್ಕಿಂತ ಬೇರೆ ಮಕ್ಳಿಗಾದರೂ ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಒಂದಷ್ಟು ಬಟ್ಟೆಗಳನ್ನ ನನ್ನ ಫ್ರೆಂಡ್ಸ್ ಹತ್ರ ಈಸ್ಕೊಂಡಿರೋದು. ಅವಳು ಕೊಟ್ಟಿದ್ಲು, ಇದು ಸ್ಲೀವ್ದು ತುಂಬಾ ಚೆನ್ನಾಗಿದೆ. ಈ ಥರ ಬಟ್ಟೆಗಳಂತೂ ಇವಾಗ ಆನ್ಲೈನಲ್ಲಿ. ಹಾಗೆಯೇ ನೀವು ಕೂಡ ಈ ಥರ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಹೆವಿ ಬಟ್ಟೆಗಳನ್ನ ಹಾಕೋಕ್ಕೆ ಹೋಗಬೇಡಿ. ಈ ಥರ ಸಿಂಪಲ್ಲಾಗಿ ಹಾಕಿ ಏನೂ ಆಗೋದಿಲ್ಲ, ಅವರು ಕೂಡ ಫ್ರೀಯಾಗಿರ್ತಾರೆ. ಆಮೇಲೆ ನಮ್ಮಿತ್ತದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಈ ಸಲ ನಾನಂತೂ ಹೋಗೋಕ್ಕಾಗಿಲ್ಲ, ಮಿಸ್ ಮಾಡ್ಕೋತಾ ಇದ್ದೆ. ರಾಖಿ ಅವರೇ ಬೇಕ್ರಿಗೆ ಕರ್ಕೊಂಡೋಗಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ದಾರೆ. ಅವ್ರ ಅಕ್ಕ ಮತ್ತು ರಾಖಿಯವರು ಮತ್ತು ಅವ್ರ ಫ್ರೆಂಡು ಮತ್ತು ಸಂಜು ಇಷ್ಟು ಜನ ಹೋಗಿ ಅವನಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಒಂಥರ ಸಿಂಪಲ್ಲಾಗಿದ್ದರೂ ಚೆನ್ನಾಗೈತೆ. ಲಾಸ್ಟ್ ಟೈಮು ನಾನು ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕರೆಸಿದೆ. ಈ ಸಲ ಆ ಥರ ಎಲ್ಲ ಆಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ವರ್ಷಕ್ಕಂತೂ ನಾನು ನಮ್ಮ ಪಾಪು ಎಲ್ಲ ಸೇರಿ ನಮ್ಮಿತ್ತು ಬರ್ಡೇನ 7ನೇ ಬರ್ಡೇನ ತುಂಬ ಚೆನ್ನಾಗಿ ಮಾಡೋಣ.
ಆಮೇಲೆ ಅವನಿಗೆ ಅಂತ ಗಿಫ್ಟು ಏನೂ ಇನ್ನೂ ಕೊಡಿಸಿಲ್ಲ, ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಅವನು ಮಕ್ಕಳಿಗೆ ರಿಟರ್ನ್ ಗಿಫ್ಟನ್ನ ಕೊಡಬೇಕು ಅಂತ ಕೇಳ್ಕೊಂಡಿದ್ದ. ಹಾಗಾಗಿ ಲಾಸ್ಟ್ ಟೈಮು ಪೆನ್ಸಿಲ್ಸು ಮತ್ತು ಶಾರ್ಪ್ನರು, ಎರೇಸರು, ಸ್ಕೇಲ್ ಇರೋಂಥ ಒಂದು ಪ್ಯಾಕೆಟ್ನ ಕೊಡಿಸಿದ್ವಿ. ಈ ಸಲವೂ ಅದೇ ಥರನ ಕೊಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಪದೇ ಪದೇ ಅದನ್ನೇ ಕೊಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಸಲ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇವಾಗಂತೂ ಬರ್ಡೇಗಂತೂ ನಾವು ನಮ್ಮ ಕಾಲದಲ್ಲಿ ಬರ್ಡೇ ಅಂತ ಅಂದರೆ ಯಾರೂ ಕೇರೇ ಮಾಡ್ತಿರ್ಲಿಲ್ಲ. ಇವಾಗಂತೂ ಮಕ್ಕಳ ಬರ್ಡೇ ಬಂತು ಅಂದರೆ ಮಕ್ಕಳಿಗೆ ಹೊಸ ಬಟ್ಟೆ, ಕೇಕು, ರಿಟರ್ನ್ ಗಿಫ್ಟ್ಗಳು, ಚಾಕ್ಲೇಟು, ಮ್ಯಾಮ್ಗೆ ಸ್ವೀಟ್ ಬಾಕ್ಸ್ ಅಂತೆ, ಅದಂತೆ ಇದಂತೆ ಅಂತೆಲ್ಲ ಕೊಡಿಸ್ತಾರೆ. ಅವಾಗೆಲ್ಲ ನಮಗೆ ಒಂದು ಜೊತೆ ಬಟ್ಟೆ ಕೊಡ್ಸೋಕ್ಕೂ ನಮ್ಮ ಮನೆಯವರು ಯಪ್ಪಾ ಆಗಿನ ಪರಿಸ್ಥಿತಿ ಇವಾಗಿಲ್ಲ. ತುಂಬಾ ಬರ್ತಾ ಬರ್ತಾ ಚೇಂಜಸ್ ಆಗ್ತಾಯಿದೆ. ನಮ್ಮ ಮಕ್ಳಿಗಂತೂ ಆ ಥರ ಬೇಡ, ಚೆನ್ನಾಗಿರಲಿ. ನಾವು ರಿಟರ್ನ್ ಗಿಫ್ಟ್ ಅಂತ ಹೇಳಿ ಕೀ ಚೈನ್ನ ಚೂಸ್ ಮಾಡಿದೆ. ಈ ಥರ ಒಂದು ಕೊಡ್ಸೋಣ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹೇಳಿ. ಹಾಗೆಯೇ ಮ್ಯಾಮ್ಗೆ ಸ್ವೀಟು, ಮಕ್ಕಳಿಗೆ 5 ಸ್ಟಾರು, ಮತ್ತು ಅವನು ಟ್ಯೂಷನ್ಗೆ ಹೋಗ್ತಾನೆ, ಅಲ್ಲಿನ ಮಕ್ಕಳಿಗೆ ಮೆಲೋಡಿ ಚಾಕ್ಲೇಟ್ಸ್ ಅಂತ ತೊಗೊಂಡೋಗಿದ್ದ. ಇನ್ನು ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೂ ಕೂಡ ಚಾಕ್ಲೇಟು ಮತ್ತು ಕೀ ಬನ್ಸ್ನ ಕೊಟ್ಟ. ಇದಾಗಿತ್ತು ಇವತ್ತಿನ ವ್ಲಾಗು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ನೆಕ್ಸ್ಟು ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗನಿಗೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಬಾಯ್.